Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಜಿಲ್ಲೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣಕ್ಕೆ ಸಂಸದರು 2ನೇ ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಸಲಿ. ವಿ. ಲಕ್ಷ್ಮೀ ರೆಡ್ಡಿ. ವಿವಿಧ ಬೇಡಿಕೆ ಈಡೇರಿಕೆಗೆ ರೈತ ಸಂಘದಿಂದ ಮನವಿ. SC, SP, TSP ಅನುದಾನವನ್ನು ಪೂರ್ಣ ಪ್ರಮಾಣದಲ್ಲಿ ಖರ್ಚು ಮಾಡಿ. ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ. ಮಾರ್ಚ್ 1ರಿಂದ ಕೃಷ್ಣ ಸೇತುವೆ ಮೇಲೆ ವಾಹನ ಸಂಚಾರಕ್ಕೆ ಮುಕ್ತ. ರಾಜಾ ಅಮರೇಶ್ವರ್ ನಾಯಕ್. ಗಡಿಭಾಗದ ಭಾಷಾ ಸಾಮರಸ್ಯ ಕದಡುವ ಮಹಾರಾಷ್ಟ್ರ ಸರ್ಕಾರ ವಜಾಕ್ಕೆ ಒತ್ತಾಯ. ಉದ್ಯಮಶೀಲತೆಗೆ ಅನುಭವಾತ್ಮಕ ಜ್ಞಾನ ಮತ್ತು ಕೌಶಲ್ಯಾಧಾರಿತ ತರಬೇತಿ ಅತ್ಯಗತ್ಯ. ಮಹಾಂತಯ್ಯ ಸ್ವಾಮಿ. ಮತ್ತು ಅಕ್ರಮ ಮದ್ಯ ಸಾಗಾಣಿಕೆ. 1,93,248 ರೂಪಾಯಿ ಮೌಲ್ಯದ ಮದ್ಯ ವಶ. ಜಿಲ್ಲೆಯು ವೇಗವಾಗಿ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣಕ್ಕೆ ಸೂಕ್ತ ಸ್ಥಳವಾಗಿದ್ದು, ಈ ಬಗ್ಗೆ ಸಂಸದರು ಮುತುವರ್ಜಿ ವಹಿಸಿ ಹೇಳಬೇಕಿತ್ತು. ಕಲಬುರಗಿಯ ಜನಪ್ರತಿನಿಧಿಗಳ ಒತ್ತಡದಿಂದ ಕಲಬುರಗಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಸೂಕ್ತ ಸೌಲಭ್ಯಗಳಿಲ್ಲ, ಜೊತೆಗೆ ಹತ್ತಿ ಹೆಚ್ಚಾಗಿ ಬೆಳೆಯುವುದಿಲ್ಲ. ಸಂಸದರು ಕೇಂದ್ರದ ಮೇಲೆ ಒತ್ತಡ ಹಾಕಿ ರಾಯಚೂರು 2ನೇ ಪ್ರಸ್ತಾವನೆ ಸಲ್ಲಿಸಬೇಕು, ಪ್ರಧಾನಿ ಭೇಟಿ ಮಾಡಲು ಮುಂದಾಗಬೇಕು ಎಂದು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ. ಲಕ್ಷ್ಮೀ ರೆಡ್ಡಿ ಒತ್ತಾಯಿಸಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ಸಂಸದ ರಾಜಾ ಅಮರೇಶ್ವರ್ ನಾಯಕರು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕುರಿತು ಹೇಳಿಕೆ ನೀಡಿರುವುದು ಬಹಳ ಆಶ್ಚರ್ಯಕರವಾಗಿದೆ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರ ಸರ್ಕಾರವು ತಿಳಿಸಿರುವ ಎಲ್ಲಾ ನಿಯಮಗಳು ಇದ್ದು, ಏಷ್ಯಾದಲ್ಲಿಯೇ ಹತ್ತಿ ಮಾರುಕಟ್ಟೆಯು ಪ್ರಸಿದ್ಧಿಯನ್ನು ಪಡೆದುಕೊಂಡು 2ನೇ ಸ್ಥಾನದಲ್ಲಿದೆ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಜಿಲ್ಲೆಯು ಸೂಕ್ತ ಸ್ಥಳವಾಗಿದೆ. ಈ ಬಗ್ಗೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದು, ಈ ವಿಷಯ ಕುರಿತು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಎಂದರು. ಕಲಬುರಗಿಯ ಕೆಲ ರಾಜಕಾರಣಿಗಳ ಕುತಂತ್ರದಿಂದ ಆ ಪತ್ರವು ವಿಳಂಬವಾಗಿ 1 ವರ್ಷದ ನಂತರ ರಾಜ್ಯ ಸರ್ಕಾರಕ್ಕೆ ತಲುಪಿಸಿದ್ದಾರೆ. ರಾಜ್ಯ ಸರ್ಕಾರ ಪತ್ರವನ್ನು ಬದಿಗಿಟ್ಟು ಡಿಸೆಂಬರ್ನಲ್ಲಿ ಟೆಕ್ಸ್ಟೈಲ್ ಇಲಾಖೆಗೆ ಪರಿಶೀಲನೆ ಮಾಡುವಂತೆ ಪತ್ರವನ್ನು ಬರೆದಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಪರಿಶೀಲಿಸಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಿತು ಎಂದರು. ಸಂಸದರು ಲೋಕಸಭೆಯಲ್ಲಿ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ರಾಯಚೂರಿನಲ್ಲಿಯೇ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪಿಸಬೇಕೆಂದು ಮನವಿ ಮಾಡಿದರೆ ರಾಯಚೂರಿನಲ್ಲಿಯೇ ಸ್ಥಾಪನೆಯಾಗುತ್ತಿತ್ತು. ಈ ಭಾಗದ ಯುವಕರಿಗೆ, ಯುವತಿಯರಿಗೆ ಕನಿಷ್ಠ 40,000 ಉದ್ಯೋಗ ಅವಕಾಶಗಳು ದೊರೆಯುತ್ತಿದ್ದವು ಎಂದು ತಿಳಿಸಿದರು. ಎಲ್ಲ ರಾಜ್ಯಗಳಿಗಿಂತ ರಾಯಚೂರಿನಲ್ಲಿ ಉದ್ದಿಮೆದಾರರು ಹೆಚ್ಚಿನ ಬೆಲೆಯಲ್ಲಿ ಹತ್ತಿಯ ಖರೀದಿ ಮಾಡಿದ್ದಾರೆ. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 34,000 ಕೋಟಿ ಅನುದಾನ ಬಂದಿದೆ ಎಂದು ಹೇಳುವುದು ಬಹಳ ಆಶ್ಚರ್ಯಕರವಾಗಿದೆ. 5,000 ಕೋಟಿ ಖರ್ಚು ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಲು ಅವಕಾಶವಿತ್ತು, ಆದರೆ ಅಭಿವೃದ್ಧಿಯಾಗಿಲ್ಲ ಎಂದರು. ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ, ಪ್ರಧಾನಮಂತ್ರಿ ಉದ್ಯೋಗ ಯೋಜನೆ ಆಯಾ ಜಿಲ್ಲೆಗಳ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಗಳಲ್ಲಿ ಸರ್ವೆ ಮಾಡಬೇಕಾಗಿತ್ತು, ಆದರೆ ಅಂತಹ ಯಾವುದೇ ಕೆಲಸಗಳು ಸಂಸದರು ಮಾಡಿಲ್ಲ ಎಂದರು. ಕಲಬುರಗಿಯ ಸಂಸದ ಉಮೇಶ್ ಜಾಧವ್ ಮತ್ತು ಮಾಜಿ ಸಚಿವ ಮುರುಗೇಶ್ ಆರ್ ನಿರಾಣಿ ಇವರ ಒತ್ತಡಕ್ಕೆ ಮಣಿದು ಹತ್ತಿ ಬೆಳೆ ಬೆಳೆಯದಂತಹ ಸ್ಥಳದಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಸ್ಥಳ ಸೂಚಿಸಿದ್ದಾರೆ. ಹತ್ತಿಯೇ ಬೆಳೆಯದ ಜಿಲ್ಲೆಯ ಸ್ಥಾಪನೆ ಮಾಡಬಾರದು. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ರಾಯಚೂರಿನಲ್ಲಿ ಸ್ಥಾಪಿಸಬೇಕು. ಸಂಸದರು 2ನೇ ಪ್ರಸ್ತಾವನೆ ಸಲ್ಲಿಸಿ ಜಿಲ್ಲೆಯಲ್ಲಿರುವ
ಹತ್ತಿಗೆ ಸಂಬಂಧಿಸಿದ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು ಹಾಗೂ ಪ್ರಧಾನಿ ಮೋದಿ ಅವರಿಗೆ ಭೇಟಿ ಮಾಡಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ನಮ್ಮ ಸಂಸದರು ಎಂಪಿ ಅವರಾದ ರಾಜಾ ಅಂಬರೀಶ್ ನಾಯ್ಕ ಅವರು ಮೊನ್ನೆ ಟೆಕ್ಸ್ಟೈಲ್ ಪಾರ್ಕ್ ಬಗ್ಗೆ ಹೇಳಿದರು. ಏನಂದರೆ ನಮ್ಮ ಮೈಸೂರಿನಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗೆ ಎಲ್ಲ ಸೌಲಭ್ಯಗಳಿದ್ದಂಥ ನಮ್ಮ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ CM ಅವರಿಗೆ ಅವರು ಕೂಡ ನನ್ನ ಪತ್ರನೇ ಕಳಿಸಿದ್ರು. ಅದಲ್ಲದೆ ಮತ್ತೆ ಟೆಕ್ಸ್ಟೈಲ್ ಅವ್ರಿಗೆ ಕಳಿಸಿದಾಗ ಇದನ್ನ ಪೆಂಡಿಂಗ್ ಇಟ್ಟು 1 ವರ್ಷ ತನಕ ಅದು ಯಾವುದೇ ಮೂವ್ಮೆಂಟ್ ಆಗಬಾರ್ದು ಅಂತ ಹೇಳಿ ಪೆಂಡಿಂಗ್ ಇಟ್ಟ ಮೇಲೆ ಇದರಲ್ಲಿ ಎದಕ್ಕೆ ನಮ್ಮ ರಾಯಚೂರಿನಲ್ಲಿ ಬರಬೇಕಂತ ಉದ್ದೇಶ ಅಂದರೆ, ನಾವು ಇಲ್ಲಿ ಹತ್ತಿ ಬೆಳೆಯೋದು, ಹತ್ತಿ ಹೈಯೆಸ್ಟ್ ಬೆಳೆಯೋದು ನಮ್ಮ ಏಷ್ಯಾ ಕಾಂಟಿನೆಂಟ್ನಲ್ಲೇ 2nd ಪ್ಲೇಸ್ ಹೊಂದಿದ್ದಂಥ ರಾಯಚೂರು ಕಾಟನ್ ಮಾರ್ಕೆಟ್. ಇದೆಲ್ಲ ನಮಗೆ ಎಷ್ಟೋ ಸಲ ಹೇಳಿದ್ವಿ. ಮೊನ್ನೆ ಸಂಸದರು ನಾವು ಪ್ರಯತ್ನ ಮಾಡಿದ್ರು ಕೂಡ ಅವರು ಇದು ಗಮನಕ್ಕೆ ಬರಲಿಲ್ಲ ಅಂತಂದ್ರು. ಆದರೆ ಅವರು ಪಾರ್ಲಿಮೆಂಟ್ನಲ್ಲಿ ಶಬ್ದ ಎತ್ತಿದ್ರೆ, ಇದೆಲ್ಲ ವಿವರಗಳನ್ನು ಕೊಟ್ಟಿದ್ರೆ 100% ನಮ್ಮ ರಾಯಚೂರಿಗೆ ಬರ್ತಿತ್ತು. ಇದು ಯಾಕಂದ್ರೆ ಇದು ಅವಕಾಶ ನಮ್ಮ ರಾಯಚೂರು ಬಿಟ್ಟರೆ ಕರ್ನಾಟಕದಲ್ಲಿ ಎಲ್ಲಿ ಸಿಗಲ್ಲ. ಈ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ಬೇಕಂದ್ರೆ ರಾಯಚೂರಿನಲ್ಲೇ ಮಾಡ್ಬೇಕು ಎಲ್ಲ ಸೌಲಭ್ಯಗಳು. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಲಾಜಿಸ್ಟಿಕ್, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲ ಉಳಿತಾಯ ಆಗ್ಬೇಕನ್ನೋದೇ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡಿ. ಆ ಉದ್ದೇಶ ಏನಂದ್ರೆ ನಮ್ಮ ರಾಯಚೂರಿನಲ್ಲಿ ನಾವು ಈಗಾಗಲೇ ಎಲ್ಲ ಹೊಂದಿದ್ವಿ, ನೀರಾಗಲಿ, ಕರೆಂಟ್ ಆಗಲಿ, ಭೂಮಿ ಆಗಲಿ, ಎಲ್ಲ ಸೌಲಭ್ಯಗಳಿವೆ. ಅದೆಲ್ಲ ಇದ್ದುಕೊಂಡು ನಾವು ಯಾರೋ ಒಬ್ಬ ಮಿನಿಸ್ಟರ್ ಅಂತ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಮುರುಗೇಶ್ ರಾಣಿ ಅವರ ಒತ್ತಡಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗುಲ್ಬರ್ಗ ಇದ್ದ ಸಲುವಾಗಿ ಅವ್ರ ಒತ್ತಡಕ್ಕೆ ನಾವು ಗುಲ್ಬರ್ಗ ಟ್ರಾನ್ಸ್ಫರ್ ಆಯಿತು ಅಂತ ಮೊನ್ನೆ ಸಂಸದರು ಹೇಳಿದ್ರು. ಬಹಳ ದುರದೃಷ್ಟಕರ. ಯಾಕಂದ್ರೆ ಕೂಡ ಸಂಸದರು ಮನಸ್ಸು ಮಾಡಿದ್ರೆ ನಮ್ಮ ಒಂದು 5 ಮಂದಿ ಕಮಿಟಿ ಕರ್ಕೊಂಡು ಹೋಗಿ ದಿಲ್ಲಿಗ ಮತ್ತೊಂದ್ಸಲ PM ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು PC ಗೋಯಲ್ ಅವರಿಗೆ ಮೆಮೊ ಕೊಟ್ಟರೆ ನಮ್ಗೆ ಖಂಡಿತವಾಗಿ ರಾಯಚೂರು ಏನು ಅಡ್ವಾಂಟೇಜ್ ಐತೆ ಅನ್ನೋದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬಗ್ಗೆ ಅವ್ರಿಗೆಲ್ಲ ವಿವರ ತಿಳಿಸಬಹುದು. ತಿಳಿಸಿದ್ರೆ 100% ಆಗಿ ನಮ್ಮ ರಾಯಚೂರಿಗೆ ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಲ್ಲದೆ ಮನೆ ಅದ್ರ ಜೊತೆಗೆ 24,000 ಕೋಟಿ ಅನುದಾನವನ್ನು ನಮ್ಮ ರಾಯಚೂರಿಗೆ ತಂದಿನಿ ಅಂತಂದ್ರೆ ಬಹಳ ಆಶ್ಚರ್ಯವಾದ ವಿಷಯ. ಯಾಕಂದ್ರೆ 34,000 ಕೋಟಿ ಪ್ರತಿ ವರ್ಷ 5ರಿಂದ 5,500 ಕೋಟಿ ಖರ್ಚಾಗ್ತದೆ. ಜಲ ನಿರ್ಮಾಣ ಅವು ಇವು ಅಂತ ಹೇಳಿದ್ರು. ಅದು ಜಲ ನಿರ್ಮಾಣ ಕಾಮನ್ ಆಗಿ ಹಲವಾರು ಇಂಡಿಯಾದಲ್ಲಿ ತೆರಿಗೆ ತುಂಬಬೇಕು. ಈಗಾಗಲೇ ತೆಲಂಗಾಣದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು, ಅದೇ ಸಿಸ್ಟಮ್ ನಲ್ಲಿ ಮಾಡಿದ್ದು. ಅದರಲ್ಲಿ 2,000 ಕೋಟಿ ಅನುದಾನ ಬಂದಿದ್ದು. ಅದು ಬೇರೆ ನಿಜವಾಗೂ ನಮಗೆ MP ಸಂಸದರು MP ಅವರು ಮಾಡಬೇಕಾಗಿದ್ದು ಕೆಲವು ಯೋಜನೆಗಳಿದ್ದು ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು. ನನ್ನ ಅಂದಾಜು ಒಂದು 40-45 ಯೋಜನೆಗಳಿದ್ದು. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ PMRY ಪ್ರೈಮ್ ಮಿನಿಸ್ಟರ್ ರೋಜಗಾರ್ ಯೋಜನೆಯಲ್ಲಿ ಯುವಕರ ಸಲುವಾಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾದ್ರು ಉದ್ಯೋಗ ಸಿಗಲಾರದವರಿಗೆ ಅಂತ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಲ್ಲಿ ಅವಕಾಶ ಇತ್ತು. ಅದು ಸೆಂಟ್ರಲ್ ಗೌರ್ಮೆಂಟ್ ಇದೆ. ಆಮೇಲೆ ಮುದ್ರಾ ಯೋಜನೆ ಏನಂದ್ರೆ ಟ್ರೇಡರ್ಸ್, ಬಹಳಷ್ಟು ಟ್ರೇಡರ್ಸ್ಗೆ ಹೆಲ್ಪ್ ಆಗೋದು ವಿಷಯ ಇತ್ತು. ಇಲ್ಲಿ ಬ್ಯಾಂಕರ್ಸ್ ಯಾವ ಮುದ್ರಾ ಯೋಜನೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಯಾರು ಟ್ರೇಡರ್ಸ್ ಹೆಲ್ಪ್ ಆಗಿಲ್ಲ. ಯಾರೋ ದೊಡ್ಡ ಸೌಕರ್ಯ ಅವ್ರಿಗೆ ಲೋನ್ ಮಾಡಿ ಅವ್ರನ್ನೇ ಮುಂದುವರಿಸಿದ್ರೆ ಹೊರತು ಮುದ್ರಾ ಯೋಜನೆಯಲ್ಲಿ ಸಣ್ಣ ಕಾಯಿಪಲ್ಯ ಮಾರ್ಕೆಟ್ ಮಾರೋರು ಕೂಡ ಹಿಡಿಕೊಂಡು ಹೈಯೆಸ್ಟ್ ಕೊಡಬೇಕು, ವಿತೌಟ್ ಸೆಕ್ಯೂರಿಟಿ ಕೊಡಬೇಕು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇತ್ತು. ಇದರಲ್ಲಿ ಯಾವತ್ತೂ ಒಂದು ದಿವಸ ಯಾರಾಗಲಿ ಇಂಡಸ್ಟ್ರಿ ಯಾರಾಗಲಿ ಟ್ರೇಡರ್ಸ್ನಾಗಲಿ ಕರೆದು ಈ ಸಭೆ ಮಾಡಬೇಕಿತ್ತು, ಸಂಸದರು ಮಾಡಿಲ್ಲ. ಅದಲ್ಲದೆ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ ಅದು ಮಾಡಬೇಕಿತ್ತು. ಅನೇಕ ಯೋಜನೆಗಳಿದ್ದು ಇವು. ಯಾಕಂದ್ರೆ ನಮ್ಮ ರಾಯಚೂರಿನಲ್ಲಿ ಯುವಕರು ಬಹಳಷ್ಟು ಮಂದಿ ಇಂಜಿನಿಯರಿಂಗ್ ಓದಿದ್ದಾರೆ, ಬೇರೆ ಬೇರೆ ಟೆಕ್ನಿಕಲ್ ಓದಿದ್ದಾರೆ, ಐಟಿ ಓದಿದ್ದಾರೆ. ಇವೆಲ್ಲ ಅನುಕೂಲ ಆಗ್ಬೇಕಂದ್ರೆ ಈ ಯೋಜನೆಗಳನ್ನ ನಾವು ತಂದು ಅಟ್ಲೀಸ್ಟ್ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಒಂದು ತಾಲೂಕಿನಲ್ಲಿ ಮೀಟಿಂಗ್ ಮಾಡಿ ಇದನ್ನೆಲ್ಲ ಕಳಿಸ್ಬೇಕಿತ್ತು. ಅದು ಆಗಿಲ್ಲ. ಈ 34,000 ಕೋಟಿ ಬರ್ತದೆ ಕೂಡ ನಾವು ಹೇಳ್ತಾ ಅದೇನಿಲ್ಲ. ಯುವಕರಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂದ್ರೆ ಅದು ಮಾತ್ರ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಆದ್ರೆ ಸಂಸದರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಮಿನಿಸ್ಟ್ರು ಅವರು ಸಾಕಷ್ಟು ಕೆಲಸ ಮಾಡಿದ್ರು. ನನಗೆ ಗೊತ್ತಿದ್ದಂತೆ 4 ಮಂದಿ ಗೋಪಾಲ್ ಸಾಹೇಬ್ ಅವರು ಮತ್ತೆ ಯಾಸಿನ್ ಅವರು ಮತ್ತು ಇವರು ಕಲಿತು ಸ್ಟೇಟ್ ಹೈವೇ ಮಾಡಿದ್ರು. ಅದಲ್ಲದೆ ಆಶ್ರಯ ಮನೆಗಳು ಒಂದೊಂದು ಏರಿಯಾದಲ್ಲಿ ಅವತ್ತು 5,000 ಮನೆಗಳನ್ನು ತಂದರು. ಒಳ್ಳೆ ಕೆಲಸ ಮಾಡಿದರು.
ಸಭೆಗಳು ಸೆಂಕ್ಷನ್ ಮಾಡಿದ್ರು. ಇವೆಲ್ಲ ಬೇರೆ ಬೇರೆ ಕೆಲಸವನ್ನು ಆ ರೀತಿ ಬಿಜೆಪಿ ಸಂಸದ ಆದ್ಮೇಲೆ ಅವ್ರು ಯಾವುದೇ ಆಕ್ಟಿವಿಟೀಸ್ ಅಷ್ಟು ಜೋರಾಗಿದ್ದಿಲ್ಲ. ಅದು ಎಲ್ಲ ನಮಗೆ ರಾಜಕೀಯದಲ್ಲಿ ಬೇಕಿಲ್ಲ. ಆದ್ರೆ ನಾನು ಒಂದೇ ಒಂದು ಪ್ರಶ್ನೆ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಾವು ತಂದರೆ ತೀರಿಕಂದಲ್ಲಿ ಚೌಕದಲ್ಲಿ ಅವರು ಬಾಳೆಗಳು ತೋರು ನಾನು ಬೇರೆ ನೀರು ಹಾಕಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ನನಗೆ ನಮ್ಮ ರಾಯಚೂರು ಇಂಪಾರ್ಟೆಂಟ್, ನಮ್ಮ ರಾಯಚೂರು ಜಿಲ್ಲೆ ಇಂಪಾರ್ಟೆಂಟ್. ಯುವಕರಿಗೆ ನೌಕರಿ ಸಿಗಬೇಕು. ಇದು ನಮ್ಮ ಒಂದೇ ರಾಯಚೂರು ಮಾತ್ರ ಸೂಟಬಲ್ ಅಂತ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಎಂಪಿಗಳಿಗೆ ನಾನು ಪತ್ರ ಬರ್ತೀನಿ. ಈವನ್ ಗುಲ್ಬರ್ಗ ಜಾಧವ್ ಸಾಹೇಬ್ ಕೂಡ ರಿಕ್ವೆಸ್ಟ್ ಮಾಡೀನಿ, ಸರ್ ಕೇಂದ್ರ ಸರ್ಕಾರನ ಮತ್ತು ರಾಜ್ಯ ಸರ್ಕಾರನ ವ್ಯರ್ಥ ಮಾಡಬಾರ್ದು. ಯಾಕಂದ್ರೆ ನಿಮ್ಮ ಹತ್ರ ಇನ್ವೆಸ್ಟರ್ಸ್ ಬರೋಲ್ಲ. ಇನ್ವೆಸ್ಟರ್ ಬರ್ಬೇಕಂದ್ರೆ ಬಹಳ ಕಷ್ಟ. ಯಾಕಂದ್ರೆ ನಿಮ್ಮಲ್ಲಿ ಭೂಮಿ ಏನೈತೆ ಅದು ಲೈನ್ ಕಂಟೈನ್ ಬಹಳ ಇದೆ. ಲೈನ್ ಕಂಟೈನ್ ಇದ್ರೆ ದಾರ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಯಾರು ಸ್ಪಿನ್ನಿಂಗ್ ಇರೋದು ಅದು ಒಪ್ಪಲ್ಲ. ಈ ಸಂದರ್ಭದಲ್ಲಿ ಆನಂದ್ ರೆಡ್ಡಿ, ತಾನಾಜಿ ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ನವಲಿ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಬೇಕು, ಆಲಮಟ್ಟಿಗೆ ಜಲಾಶಯ ಎತ್ತರಗೊಳಿಸಬೇಕು, ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕೆಂದು ಮನವಿ ಮಾಡಿದರು. ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕೆಲಸ ಹಣವನ್ನು ಒದಗಿಸಿಕೊಡಬೇಕು, ರೈತರ ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಬೇಕು, ಕೆರೆಗಳನ್ನು ಹೂಳೆತ್ತಿ ನೀರು ತುಂಬಿಸಬೇಕು ಎಂದು ಒತ್ತಾಯಿಸಿದರು. ದೊಂಗರಾಂಪುರ ಏತ ನೀರಾವರಿ ಯೋಜನೆಗೆ ನಿರ್ಮಿಸಿದ ತಡೆಗೋಡೆ ದುರಸ್ತಿಗೊಳಿಸಬೇಕು, ಬರಗಾಲ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ನೀರು ಒದಗಿಸಿಕೊಡಲು ಕೃಷ್ಣಾ ನದಿಗೆ ನೀರು ಹರಿಸಬೇಕು, ಫಸಲ್ ಬಿಮಾ ಯೋಜನೆಯಡಿ ಅಕ್ರಮವಾಗಿದ್ದು ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು, ನರೇಗಾ ಹಾಗೂ ಪಿಎಂ ಕಿಸಾನ್ ಯೋಜನೆಯ ಹಣ ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ಗ್ರಾಮೀಣ ಬ್ಯಾಂಕುಗಳಿಗೆ ಬಿಡುಗಡೆ ಮಾಡುತ್ತಿದ್ದು ಹಳೆ ಸಾಲದ ಖಾತೆಗಳಿಗೆ ಹಣ ಹಾಕುತ್ತಿರುವುದರಿಂದ ಅಧಿಕಾರಿಗಳು ಮಾಹಿತಿ ನೀಡದೆ ಪಡೆಯುತ್ತಿದ್ದಾರೆ. ಕೂಲಿಕಾರರಿಗೆ ರೈತರಿಗೆ ತೊಂದರೆಯಾಗುತ್ತಿದೆ, ಕೂಡಲೇ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಫಸಲ್ ಬಿಮಾ ಯೋಜನೆಯಲ್ಲಿ ಅಕ್ರಮಿಸಿದ ಅಧಿಕಾರಿಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಯಾಗಲಿ, ಮಹದಾಯಿ ಯೋಜನೆ ಜಾರಿಯಾಗಲಿ, ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಯಾಗಲಿ. ಕೆಲಸಗಳನ್ನು ಮಾಡ್ತಾ ಇಲ್ಲ. ಯಾವ ಜಾರಿ ಬಂತು ಒಂದು ದಯವಿಟ್ಟು ನಾವೇನು ಗದ್ದಲ ಮಾಡಂಗಿಲ್ಲ. ಈಗ ಏನಾಯ್ತು ಸರ್, ಪ್ರತಿ ಮಂಡ್ಯದಾರಲ್ಲ ಇವರೊಬ್ಬರು ಸರ್, ಈಗ ನಿಮಗೂ ಗೊತ್ತಿದ್ದ ವಿಷಯನೇ. ಹುಬ್ಬಳ್ಳಿಯಲ್ಲಿ ಅಂತ ಸ್ಟ್ರೈಕ್ ಮಾಡಿದ್ರೆ ನಿಮಗೆ ಗೊತ್ತಿತ್ತು. ಒಳ ಹೋಗ್ಬೇಕ ನೀವು ಸರ್, ನಮ್ಗೆ ಇಲ್ಲಿ ಕರ್ಕೊಂಡ್ಬಂದು ಕೊಡೋದು ಮೇಡಮ್ ಕೊಡೋದು ಮನೆಗೆ ಏನು ಪರಿಸ್ಥಿತಿ ರೈತರು ಅಂತ ಅದನ್ನ ಕೆಲವು ವಿಷಯಗಳು ನಾನು ಹೇಳಕ್ ಬರಲ್ಲ. ಈಗ ನಮ್ಮ ಕಡೆ ನೀರು ಎಕ್ಸ್ಪೈರ್ ವಾಸ್ತವಿಕವಾಗಿ ನಾವೇನು ಕೇಳಿದ ಡಿಮ್ಯಾಂಡ್ಸ್ ಯಾಕೆ ಕಡೆಗಣಿಸ್ತೇವೆ ಒಂದು ಪ್ರಶ್ನೆ ಸರ್. ವಿಶೇಷವಾಗಿ ರೈತ ಮೊನ್ನೆ ತಾನೇ ಈಗ ಸಾಕಷ್ಟು ಸುಮಾರು ಲಕ್ಷಾಂತರ ಜನ ರೈತರು ಫಸಲ್ ಬಿಮಾ ಯೋಜನೆ ಅಕ್ರಮಗೊಳಿಸಿದ ಅಧಿಕಾರಿಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅಕ್ರಮಿಸಿದ
ಜಲಾಶಯವನ್ನು ಎತ್ತರಗೊಳಿಸಿ, ಆಲ್ಮಟ್ಟಿ ಜಲಾಶಯವನ್ನು ಎತ್ತರಗೊಳಿಸಿ ಆಗಲೇಬೇಕು. ಬೆಂಬಲವನ್ನು ಘೋಷಣೆ ಮಾಡಲೇಬೇಕು. ಅಧಿಕಾರಿಗಳಿಗೆ, ಫಸಲ್ ಬಿಮಾ ಯೋಜನೆ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ರೈತಾಪಿ ಸಮುದಾಯ ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ. ಪ್ರಸಕ್ತ ವರ್ಷ ಬರಗಾಲ ಇದ್ದರೂ ಸರ್ಕಾರ ನಿದ್ರಾವಸ್ಥೆಗೆ ಜಾರಿ. ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಇಲ್ಲ. ಬೆಳೆಗಳಿಗೆ ನೀರಾವರಿ ಇದ್ದರೂ ನೀರು ಒದಗಿಸುವುದು ಇದರಿಂದಾಗಿ ರೈತರು ಅಪಾರ ನಷ್ಟಕ್ಕೀಡಾಗಿದ್ದರು. ನಯ ಪೈಸೆಯ ಪರಿಹಾರ ನೀಡದಿರುವುದನ್ನು ಖಂಡಿಸಲಾಗಿದೆ. ರೈತರ ಹೆಸರಿನಲ್ಲಿ ಪ್ರಮಾಣಗಳನ್ನು ಮಾಡಿ ಅಧಿಕಾರಿಗಳಲ್ಲಿರುವ ರಾಜಕಾರಣಿಗಳು ಮೌನ ವಹಿಸಿರುವುದನ್ನು ಖಂಡಿಸಲಾಗಿದೆ. ಈ ಹಕ್ಕೊತ್ತಾಯಿಗಳು ತುಂಗಭದ್ರಾ ಜಲಾಶಯ ಯೋಜನೆ ಮಾಡಬೇಕು. ನವಲಿ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಬೇಕು. ಈಗ ನವಲಿ ಬಳಿ ನಮಗೀಗ ಈಗ ಹೊಸಪೇಟೆ ಡ್ಯಾಮ್ ಇವತ್ತು ಹೂಳು ತುಂಬಿದೆ. ಇವತ್ತು ನಮಗೆ ಸಿಂಧನೂರು ತನಕ ಇವತ್ತು ನೀರು ಅಲ್ಲಿಗೆ ಮಾತ್ರ ಸ್ಟಾಪ್ ಆಗಿವೆ. ಈಗ ಮಾನವಿ ಸಿರುವಾರು ಈಗ ರಾಯಚೂರು ತಾಲೂಕು ಬರ್ಬೇಕಂದ್ರೆ ಇವತ್ತು ನವಲಿ ಬಳಿ ಒಂದು ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಿದ್ರೆ ಮಾತ್ರ ನಮ್ಮೆಲ್ಲರಿಗೂ ಈಗ ರಾಯಚೂರು ಜಿಲ್ಲೆಗೆ ನೀರಾವರಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಬರೀ ಮಳೆ ಆಧಾರಿತ ಜೀವನ ನಡೆದ ಮಳೆ ಇವತ್ತು ಬರಗಾಲ 1 ವರ್ಷ ಬಂದ್ರೆ 2 ವರ್ಷ ಬರಗಾಲ ಬರ್ತಾ ಇದೆ. ಹೀಗಾಗಿ ರೈತರು ಇವತ್ತು ದುಪ್ಪಟ ಸಾಲ, ಇವತ್ತು ದುಬಾರಿ ಖರ್ಚು ವೆಚ್ಚ, ಅದರಿಂದ ರೈತರು ಇವತ್ತು. ಈ ಸಂದರ್ಭದಲ್ಲಿ ಅಧ್ಯಕ್ಷ ನರಸಿಂಹ ನಾಯಕ್ ಕಮಲಾಪುರ್, ಗೌರವ ಅಧ್ಯಕ್ಷ ಸತ್ಯರೆಡ್ಡಿ, ಅಧ್ಯಕ್ಷ ಧರ್ಮರೆಡ್ಡಿ, ಕೆ ರಂಗನಾಥ್, ಈರಣ್ಣ, ಶಿವಶಂಕರ್, ಶಿವಶರಣ ಸಾಹುಕಾರ್, ಸಂಗಮೇಶ್ ನಾಯಕ್, ಹರಮೇಶ್ ನಾಯಕ್, ಮಲ್ಲನಗೌಡ, ಶಿವಪ್ಪ, ಗಣೇಶ್, ಮಲ್ಲಿಕಾರ್ಜುನ ಸೇರಿದಂತೆ ಅನೇಕರಿದ್ದರು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. Sri Raghavendra Ghee, Sri Raghavendra Tupa, Sri Raghavendra Ghee,
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಇಲಾಖೆ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯ ಕಾರ್ಯಕ್ರಮಗಳಿಗೆ ಮತ್ತು ಯೋಜನೆಗಳ ಅನುಷ್ಠಾನಕ್ಕೆ ಬಿಡುಗಡೆಯಾದ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು 1 ವಾರದೊಳಗೆ 100% ಅನುದಾನವನ್ನು ಖರ್ಚು ಮಾಡಿಕೊಂಡು ಪ್ರಗತಿ ಸಾಧಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆ ಕಾರ್ಯಕ್ರಮಗಳ ಅನುಷ್ಠಾನ ಪ್ರಗತಿ ವರದಿ ಕುರಿತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಯೋಜನೆಯ ಸೌಲಭ್ಯವನ್ನು ಒದಗಿಸಲು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಬಿಡುಗಡೆಯಾದ ಅನುದಾನವನ್ನು ಪೂರ್ಣ ಪ್ರಮಾಣದಲ್ಲಿ ಖರ್ಚು ಮಾಡುವಂತೆ ತಿಳಿಸಿದರು. SCP ಮತ್ತು TSP ಯೋಜನೆಗಳನ್ನು ಹಾಗೂ ಇಲಾಖೆಗೆ ಬರುವ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಈ ಯೋಜನೆಗಳ ಅಡಿ ಕೈಗೊಂಡ ಕಾಮಗಾರಿಗಳು ಪೂರ್ಣಗೊಂಡ ನಂತರ ಸಂಬಂಧಪಟ್ಟ ಇಲಾಖೆಯಿಂದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡುಗುಂಟಿ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಜಗದೀಶ್ ಗಂಗಣ್ಣನವರ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಆರ್ ದೇವಿಕಾ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೊದ್ದಾರ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜೇಂದ್ರ ಜಾಲ್ದಾರ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಚೇತನ್ ಕುಮಾರ್, ಪಶು ಸಂಗೋಪನಾ ಇಲಾಖೆಯ ಅಧಿಕಾರಿ ಅಶೋಕ್, ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕ ಬಸನಗೌಡ, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಮೊಹಮ್ಮದ್ ಅಲಿ, ಜೆಸ್ಕಾಂ ಇಲಾಖೆಯ ಅಧಿಕಾರಿ ಚಂದ್ರಶೇಖರ್ ದೇಸಾಯಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಶಕ್ತಿನಗರದಿಂದ ತೆಲಂಗಾಣ ಮಾರ್ಗದ ಕೃಷ್ಣಾ ಸೇತುವೆ ಮೇಲೆ ಮಾರ್ಚ್ 1ರಿಂದ ವಾಹನಗಳ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಅವರು ತಿಳಿಸಿದ್ದಾರೆ. ಕೃಷ್ಣಾ ನದಿಗೆ ನಿಜಾಮರ ಕಾಲದ 1943ರಲ್ಲಿ ಒಟ್ಟು 750 ಮೀಟರ್ ಉದ್ದ ನಿರ್ಮಿಸಲಾದ 80 ವರ್ಷಗಳ ಹಳೆಯದಾದ ಸೇತುವೆ ಮೇಲಿನ ರಾಷ್ಟ್ರೀಯ ಹೆದ್ದಾರಿ 167 ರಸ್ತೆಯನ್ನು ಈ ಹಿಂದೆ ಹಾಕಲಾದ ವಿಯರಿಂಗ್ ಕೋಟ್ ಹಾಳಾಗಿರುವ ಪ್ರಯುಕ್ತ ದುರಸ್ತಿಗಾಗಿ ಸುಮಾರು 45 ದಿನಗಳಿಂದ ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ನಿರ್ದೇಶನದಂತೆ ಸಂಪೂರ್ಣ ನಿಷೇಧ ಮಾಡಲಾಗಿತ್ತು. ಸದರಿ ಸೇತುವೆ ಮೇಲಿನ ಹಿಂದೆ ಹಾಕಲಾದ ಹಳೆಯ ಕಾಂಕ್ರೀಟ್ ವಿಯರಿಂಗ್ ಕೋಟ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಹೊಸ ಕಾಂಕ್ರೀಟ್ ವಿಯರಿಂಗ್ ಕೋಟ್ ಅನ್ನು ಸೇತುವೆಯ ಉದ್ದ ಹಾಗೂ ಅಗಲ ರಸ್ತೆಯ ಕಾಮಗಾರಿಯನ್ನು ಹೊಸ ಸೇತುವೆ ನಿರ್ಮಾಣದ ಗುತ್ತೇದಾರರಿಂದ ನಿರ್ಮಿಸಲಾಗಿದ್ದು ದುರಸ್ತಿ ಕಾರ್ಯವು ಸಂಪೂರ್ಣವಾಗಿ ಮುಗಿದಿದೆ. ಹೊಸ ಸೇತುವೆ ನಿರ್ಮಾಣ ಆಗುವವರೆಗೂ ಈ ಹಳೆ ಸೇತುವೆ ಮೇಲೆ ಅಧಿಕ ಭಾರ ಹೊತ್ತ ಬೂದಿ ತುಂಬಿದ ವಾಹನಗಳನ್ನು ನಿರ್ಬಂಧಿಸಲು ಜಿಲ್ಲಾಡಳಿತವು ಗಮನ ಕೊಟ್ಟಲ್ಲಿ ಸೇತುವೆಯನ್ನು ಅನೇಕ ದಿನಗಳವರೆಗೆ ಕಾಪಾಡಬಹುದು. ಮಾರ್ಚ್ 1ರಂದು ಬೆಳಗ್ಗೆಯಿಂದ ವಾಹನಗಳ ಸಂಚಾರಕ್ಕೆ ಸಾರ್ವಜನಿಕರಿಗೆ ಮುಕ್ತ ಮಾಡಲಾಗುತ್ತಿದ್ದು ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಸಂಸದರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಗಡಿ ಭಾಗದಲ್ಲಿ ಭಾಷಾ ಸಮಸ್ಯೆಗಳನ್ನು ಹುಟ್ಟುಹಾಕಿ ಶಾಂತಿ ಕದಡುವ ಕೆಲಸ ಮಾಡುತ್ತಿದ್ದು ಮಹಾರಾಷ್ಟ್ರ ಸರ್ಕಾರವನ್ನು ವಜಾಗೊಳಿಸಬೇಕು ಎಂದು ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಮಹಾರಾಷ್ಟ್ರ ಸರ್ಕಾರ ಸದಾಕಾಲ ಗಡಿ ತಂಟೆಗೆ ಬಂದು ಭಾಷಾ ಸಮಸ್ಯೆಗಳನ್ನು ಹುಟ್ಟುಹಾಕಿ ಸಾಮಾಜಿಕ ಸಾಮರಸ್ಯ ಶಾಂತಿ ಕದಡುತ್ತಾ ಬಂದಿದೆ ಎಂದು ಆರೋಪಿಸಿದರು. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದ್ದರೂ ಸಹ ರಾಜ್ಯ ಸರ್ಕಾರ ಕೈಗೊಂಡಿರುವ ಕನ್ನಡ ಭಾಷಾ ನಾಮಫಲಕ ನಿಯಮ ಕರ್ನಾಟಕದೊಳಗೆ ಜಾರಿಗೆ ತರಬಾರದು ಎಂದು ಮಹಾರಾಷ್ಟ್ರದ ಸಚಿವಾಲಯ ನಿರ್ಣಯ ಕೈಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಎಂದು ದೂರಿದರು. ರಾಜ್ಯದಲ್ಲಿ ಮಹಾರಾಷ್ಟ್ರ ಸರ್ಕಾರ ಹಸ್ತಕ್ಷೇಪ ಮಾಡಲು ಇವರ್ಯಾರು ಎಂದು ಪ್ರಶ್ನಿಸಿದರು. ಮಹಾರಾಷ್ಟ್ರ ಸರ್ಕಾರದಿಂದ ಕರ್ನಾಟಕದ ಗಡಿ ಭಾಗದಲ್ಲಿ ಆರೋಗ್ಯ ಯೋಜನೆ ಜಾರಿ ಮಾಡುವುದಾಗಿ ಹೇಳಿದ್ದು ಕರ್ನಾಟಕ ರಾಜ್ಯದಲ್ಲಿ ಯೋಜನೆ ಜಾರಿಗೆ ಏನು ಹಕ್ಕಿದೆ? ಈ ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಮಹಾರಾಷ್ಟ್ರ ಸರ್ಕಾರವನ್ನು ಈ ಕೂಡಲೇ ವಜಾ ಮಾಡಿ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರ ಮುಖಾಂತರ ವಿಷಯ ಕರ್ನಾಟಕ ರಾಜ್ಯದಲ್ಲಿ ಬಲವಂತದ ಹಸ್ತಕ್ಷೇಪ ಮಾಡುವ ಮಹಾರಾಷ್ಟ್ರ ಸರ್ಕಾರವನ್ನು ವಜಾ ಮಾಡುವ ಕೋರಿ ಸಂವಿಧಾನದತ್ತವಾಗಿ ರಚನೆಯಾಗಿರುವ ಕರ್ನಾಟಕ ರಾಜ್ಯದಲ್ಲಿ ಮಹಾರಾಷ್ಟ್ರ ಸರ್ಕಾರ ಸದಾ ಗಡಿ ತಂಟೆ ಹಾಗೂ ಭಾಷಾ ಸಮಸ್ಯೆಗಳನ್ನು ಹುಟ್ಟುಹಾಕಿ ಸಾಮಾಜಿಕ ಸಾಮರಸ್ಯ ಹಾಗೂ ಶಾಂತಿ ಕದಡುತ್ತಾ ಬಂದಿದೆ. ಇವೆಲ್ಲ ರಾಷ್ಟ್ರೀಯ ಪತ್ರಿಕೆಗಳ ಹಾಗೂ ದೃಶ್ಯ ಮಾಧ್ಯಮದಲ್ಲಿ ಪ್ರಕಟವಾಗುತ್ತಾ ಬಂದಿದ್ದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುವ ವಿಷಯ. ಈಗ ಕರ್ನಾಟಕ ಸರ್ಕಾರ ಕೈಗೊಂಡಿರುವ ಕನ್ನಡ ಭಾಷಾ ನಾಮಫಲಕ ನಿಯಮ ಕರ್ನಾಟಕದೊಳಗೆ ಜಾರಿ ತರಬಾರದು ಎಂಬ ಮಹಾರಾಷ್ಟ್ರ ಸಚಿವಾಲಯದ ನಿರ್ಣಯ ಕೈಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗುವ ಸುದ್ದಿ ನೀಡಿದೆ. ದಿನಾಂಕ 22/2/2024ರಂದು ಪತ್ರಿಕೆಯಲ್ಲಿ ಇದೇ ನಿರ್ಣಯದ ಸುದ್ದಿ ಇದೆ. ಪಕ್ಕದ ರಾಜ್ಯದಲ್ಲಿ ನೇರ ಹಸ್ತಕ್ಷೇಪ ಮಾಡುವವರು ಇವರ್ಯಾರು? ಮಹಾರಾಷ್ಟ್ರ ಸರ್ಕಾರದಿಂದ ಕರ್ನಾಟಕದ ಗಡಿ ಭಾಗದಲ್ಲಿ ಆರೋಗ್ಯ ಯೋಜನೆ ನೇರ ಜಾರಿ ಮಾಡುತ್ತೇವೆ ಎನ್ನುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ಎಂದರೇನು? ಇಲ್ಲಿ ಅವರು ಯೋಜನೆ ಕೈಗೊಳ್ಳಲು ಅವರಿಗೇನು ಹಕ್ಕಿದೆ? ಆದ್ದರಿಂದ ಇವೆಲ್ಲ ಆಧಾರಗಳಿಂದ ಮಹಾರಾಷ್ಟ್ರ ಸರ್ಕಾರವನ್ನು ಈ ಕೂಡಲೇ ವಜಾ ಮಾಡಿ ರಾಷ್ಟ್ರಪತಿ ಆಡಳಿತ ಜಾರಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ, ಗೌರವಾಧ್ಯಕ್ಷ ರಫೀಕ್ ಅಹಮದ್, ಮಾಜಿ ಅಧ್ಯಕ್ಷ ಬಶೀರ್ ಅಹಮದ್ ಉಸ್ಮನಿ, ಉಪಾಧ್ಯಕ್ಷ ದಾಮಲಿಂಗಪ್ಪ ಕುಣ್ಸಿ, ಸಂಗಮೇಶ್ ಮಂಗನವರ್, ರಾಮಣ್ಣ ಮ್ಯಾದರ್, ಎಂ ವೀರಭದ್ರಯ್ಯ ಸ್ವಾಮಿ ಸೇರಿದಂತೆ ಅನೇಕರಿದ್ದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕವು ದೇದುರ್ಗ ಪಟ್ಟಣದ ಹೆಸರಾಂತ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ವಿವಿಧೋದ್ದೇಶ ಸಹಕಾರಿ ಸಂಘದ ಸಹಯೋಗದಲ್ಲಿ ಕಾಲೇಜು ವಿದ್ಯಾರ್ಥಿನಿಯರಿಗಾಗಿ ಗೃಹ ಕೈಗಾರಿಕೆಗಳು ಮತ್ತು ಯುವ ಉದ್ಯಮಶೀಲತೆ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇದುರ್ಗ ಮಹಿಳಾ ಸಂಚಾಲಿತ ಹೆಸರಾಂತ ಗೃಹ ಉದ್ಯಮವಾದ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕೈಗಾರಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತರಬೇತಿಯ ವೇದಿಕೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ನಿವೃತ್ತಿ ನಿರ್ದೇಶಕರಾದ ಮಹಾಂತಯ್ಯ ಸ್ವಾಮಿ, ಇಂದಿನ ಪ್ರಸಕ್ತ ಸಂದರ್ಭದಲ್ಲಿ ಉದ್ಯೋಗ ಎಲ್ಲರಿಗೂ ಅಗತ್ಯವೂ ಮತ್ತು ಅನಿವಾರ್ಯವೂ ಆಗಿದೆ. ಪುಸ್ತಕಜನ್ಯ ಜ್ಞಾನ ವಿದ್ಯಾರ್ಥಿಗಳಿಗೆ ಉತ್ಪಾದನೆಯ ಕೌಶಲ್ಯಗಳನ್ನು ಪೂರೈಸಲಾರದು. ಸಂಪಾದನೆಯ ಸಾಮರ್ಥ್ಯಕ್ಕಾಗಿ ಯುವ ಸಮುದಾಯಕ್ಕೆ ಅನುಭವಾತ್ಮಕ ಜ್ಞಾನ ಹಾಗೂ ಕೌಶಲ್ಯಾಧಾರಿತ ಉತ್ಪಾದಕ ಶಕ್ತಿ ಅತ್ಯಗತ್ಯ ಎಂದು ಹೇಳಿದರು. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪ್ರಾಂಶುಪಾಲರು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ನಮಗೂ ಭಾಳ ತುಂಬ ಸಂತೋಷ ಆಯಿತು. ಈಗ ಈ ಒಂದು ಕೈಗಾರಿಕೆನ ನಾವು ಯಾವ ಥರ ಪ್ರಾರಂಭ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೀನಿ. ನಾನು ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಇಲಾಖೆಯಲ್ಲಿ
95-96ನೇ ಸಾಲಿನಲ್ಲಿ ಒಂದು ಯೋಜನೆ ಬಂದಿದೆ. ಚನ್ನಪಟ್ಟಣದಲ್ಲಿ ಒಂದು ತರಬೇತಿ ಸ್ಕೂಲ್ ಇದೆ, ರೇಷ್ಮೆ ಇಲಾಖೆದ್ದು. ಅಲ್ಲಿ ಮಂಜುಳಾ ಮೇಡಮ್ ಅಂತೇಳಿ ಅವರು ಜಪಾನ್ಗೆ ಹೋಗಿ ಒಂದು ಈ ಕಚ್ಚಾ ವಸ್ತುಗಳಿಂದ ಅಲಂಕಾರ ವಸ್ತುಗಳನ್ನು ಮಾಡೋದನ್ನ ತರಬೇತಿ ಪಡ್ಕೊಂಡ್ಬಂದಿದ್ರು. ನಮ್ಮ ರಾಜ್ಯದ ಮಹಿಳೆಯರಿಗೆ ಏನಪ್ಪ ಅಂದ್ರೆ ನಾವು ಇದನ್ನೇನಪ್ಪ ಅಂದ್ರೆ ತರಬೇತಿ ಕೊಟ್ಟು ಅವ್ರನ್ನೇನಪ್ಪ ಅಂದ್ರೆ ಮನೆಗೆ ಕುಂತವ್ರು ಏನಾದ್ರು ಒಂದಿಷ್ಟು ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ರೇಷ್ಮೆ ಇಲಾಖೆ ಒಂದು ಕಾರ್ಯಕ್ರಮ ಹಮ್ಮಿಕೊಡು. 95-96ನೇ ಸಾಲಿನಲ್ಲಿ ಫಸ್ಟು ಬೀದರ್ ಯೋಜನೆ ಇತ್ತು. ಅದರ ಪ್ರಕಾರ 3 ಜಿಲ್ಲೆಯಿಂದ 10 ಜನ ಮಹಿಳೆಯರನ್ನ ಕಳಿಸಿದ್ರು. ನಾವು ತರಬೇತಿ ಕರ್ಕೊಂಡು ಹೋಗಿ ತರಬೇತಿ ಕೊಡಿಸ್ಕೊಂಡು ಅವಾಗ ಭಾಳ ಉತ್ಸಾಹರಾಗಿ ನಿಮ್ಮಂಗೆ ಹೆಂಗೆ ಮಾಡ್ತಾರೆ ಇದ್ರಂಗೆ ಮಾಡಿದ್ರು ಫಸ್ಟ್. ಆಮೇಲೆ ಇದು ಅಬ್ರೋಡ್ ಜೋಧ್ಪುರ, ಡೆಲ್ಲಿ ತನಕ ಹೋಗು, ಜೋಧ್ಪುರದಾಗಲೇ ಆರ್ಟ್ ಜಾಸ್ತಿ ಅಂತ ತಯಾರು ಮಾಡೋವೆಲ್ಲ ಕರಕುಶಲ ವಸ್ತುಗಳು ಜೋಧ್ಪುರದಾಗ. ನಮ್ಮ ಟೈಪ್ ಹಾರಗಳು ಅವರಲ್ಲಿಲ್ಲ. ಬಾಂಬೆದಾಗ 4000 ಐಟಮ್ಸ್ ಹಾರಗಳು ಸಿಗ್ತಾವೆ ನಿಮಗೆ. ನಮ್ಮ ಐಟಮ್ಸು ಅವರಲ್ಲಿ ಸಿಗಲ್ಲ, ನಮಗೆ ತೊಗೊತಾರೆ. ಯಾಲಕ್ಕಿಯು ಕಲ್ಕತ್ತಾ, ಮಡ್ರಾಸ್ ಎಲ್ಲ ಕಡೆ ಹೋಗುತ್ತಾ. ನಾವು ಮಾಡಿದಂಥದ್ದು ಇಲ್ಲಿ ಮಾಡಿದರೆ ಯಾರು ಎಜುಕೇಟೆಡ್ ಅಲ್ಲ. ನಮ್ಮಲ್ಲಿ ಮಾಡ್ತಾ ಇರೋರು ಎಲ್ಲರೂ ಅರ್ಧ ಓದ್ಬಿಟ್ಟಾರೆ. ಏನೋ ಒಬ್ಬರಿಬ್ಬರು ಇರ್ಬೇಕೇನೋ ಗ್ರ್ಯಾಜುಯೇಟ್ಕರ್ ಒಂದು 3 ಸಿಗ್ತಾರೆ ಸಿಕ್ಕರ. ಅವರು ಈಗ ಒಂದು ಹಾರ ತಯಾರು ಮಾಡಿದರೆ ಇಷ್ಟಂತ ನಾವು ಫಿಕ್ಸ್ ಮಾಡಿದ್ದೀವಿ ಅವರಿಗೆ. ಸುಮಾರು ಅವರು ಒಬ್ಬರು ಕೈ ಚಳಕ ಇದ್ದವರು 350-450 ತನಕ ಕೆಲಸ ಮಾಡ್ತಾರೆ. ಅವ್ರ ಟೈಮ್ ಅವರೇ ಮಾಡ್ತಾರೆ, ಹೋಗ್ಬಿಡ್ತಾರೆ. ಈಗ ನಮ್ಮಲ್ಲಿ ಒಂದೊಂದು ಹಾರಗಳು 15-20 ರೂಪಾಯಿ ಹಿಡಿದು 15-20 ರೂಪಾಯಿ ಹಿಡಿದು 25-35 ಸಾವಿರ ರೂಪಾಯಿ ತನಕ ಒಂದೊಂದು ಹಾರಗಳು. ನೀವು ಇಲ್ಲಿ ತನಕ ನೋಡಿದ್ದು 7,000 ತೇರುಗಳಿಗೆಲ್ಲ ಇಲ್ಲಿಂದನೇ ಹೋಗೋದು. ಎಲ್ಲ ಕಡೆ ತೇರುಗಳಿಗೆ ಹಾರಗಳು ಇಲ್ಲಿಂದ ಹೋಗ್ತಾವೆ. ಒಂದೊಂದು ಹಾರಗಳು 35,000 ರೂಪಾಯಿ ತನಕ ಇರ್ತಾವೆ ಲಾಸ್ಟು ಅಲ್ಲಿ ತನಕ. ಅಂಥ ಹಾರಗಳನ್ನು ತಯಾರು ಮಾಡೋಂಥದ್ದು ಒಂದು ನಮ್ಮಲ್ಲಿ ಕಲಾ ಒಂದು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹಿಂಗೆ ಬರ್ತಾರ, ಓದ್ತಾರ, ಮಾಡ್ತಾರ. ಕೆಲವೊಂದಿಗೆ ಸ್ವಲ್ಪ ಬ್ಯಾಸರ ಯಾವ್ದಾರು ಬಿಡ್ತಾರ. ಅವ್ರು ಸ್ವತಂತ್ರ. ಯಾರು ನಮ್ಮಲ್ಲಿ ಯಾರು ಅವ್ರಿಗೇನಂದ್ರೆ ಫಿಕ್ಸ್ ಸ್ಕೂಲ್ ಇಲ್ಲ. ಒಂದು ಹಾರ ಮಾಡಿದರೆ ಎಷ್ಟು ಕೊಡಬೇಕು, ಒಂದು ಹಾರ ಮಾಡೋದು. ಒಂದು ದಿವಸಕ್ಕೆ ಎಷ್ಟನ್ನ ಮಾಡಲಿ, ಸಾಯಂಕಾಲ ಲೆಕ್ಕ ತೊಗೊಳ್ಳೋದು, ಅವ್ರಿಗೆ ಕೊಡೋದು. ಇನ್ನು ಇದಕ್ಕೆ ಬೇಕಾದಂಥ ವಸ್ತುಗಳು. ಸಂಘದ ಸಹಕಾರಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸುಲೋಚನಾ ಪ್ರಶಿಕ್ಷಣಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿ ಜೀವನದಲ್ಲಿ ಮಹತ್ತರವಾದುದನ್ನು ಸಾಧಿಸುವ ಛಲವಿರಬೇಕು. ಪದವಿ ಶಿಕ್ಷಣ ಪೂರೈಸಿದ ಎಲ್ಲರಿಗೂ ಸರ್ಕಾರದ ಉದ್ಯೋಗ ಲಭಿಸುವುದು ದುರ್ಬಲ. ಪದವಿ ಶಿಕ್ಷಣದ ಜ್ಞಾನಕ್ಕೆ ಅನುಗುಣವಾಗಿಯೇ ಉದ್ಯೋಗದ ಸಿಗಬೇಕೆಂಬ ಅಪೇಕ್ಷೆ ಇಂದಿನ ದಿನಗಳಲ್ಲಿ ತರ್ಕಬದ್ಧವಾದುದಲ್ಲ. ಆಸಕ್ತಿ, ಗುರಿ ಮತ್ತು ಶ್ರಮಶಕ್ತಿ ಹೊಂದುವುದಾದರೆ ಸ್ವಯಂ ಉದ್ಯೋಗಿಯೂ ಆಗಬಹುದು, ಉದ್ಯೋಗದಾತನೂ ಆಗಬಹುದು. ಹಾಗಾಗಿ ಎಲ್ಲರೂ ಸ್ವಯಂ ಉದ್ಯೋಗವನ್ನು ಸ್ವಾವಲಂಬಿ ಬದುಕಿನ ಗುರಿಯೊಂದಿಗೆ ಪೂರಕ ಕೌಶಲ್ಯಗಳನ್ನು ಹಾಗೂ ಕಾರ್ಯಪರಿಣಿತಿಯನ್ನು ಹೊಂದಬೇಕು. ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಉದ್ದಿಮೆಗಳು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಯುವ ಸಮುದಾಯ ಉದ್ಯೋಗದಾತರಾಗುವ ಗುರಿ ಹೊಂದಿ ಉದ್ಯಮಶೀಲತೆಯ ಉದ್ದೇಶ ಮತ್ತು ಉತ್ಸಾಹವನ್ನು ಹೊಂದಬೇಕು. ಉದ್ಯೋಗ ಅರಸುವುದರಲ್ಲಿಯೇ ಜೀವನ. ಅತ್ಯಮೂಲ್ಯ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿಸುವವರಾಗಬೇಕು ಎಂದು ಹೇಳಿ ತರಬೇತಿಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರಿಗೆ ಹುರಿದುಂಬಿಸಿದರು. ಇವಾಗ ನಮ್ಮ ಹಾರದಿಂದನೇ ಈ ದೇವದುರ್ಗಕ್ಕೆ ಒಂದು ಹೆಸರು ಬಂದೈತೆ ಅಂತ ನನಗೆ ಹೆಮ್ಮೆ ಆಗುತ್ತೆ. ನಾವು ಹೆಮ್ಮೆಯಿಂದ ಯಾರಾದ್ರೂ ಗೆಸ್ಟ್ ಬಂದ್ರೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಹಾರದ ಮನಿ ಇಂತಲೇ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಆ ಥರ ಆಗಿದೆ. ಈ ಹಾರದ್ದು ನಾವು ಕೂಡ ಮೊದಲು ಇದೆಲ್ಲ ಕೈಯಿಂದನೇ ನಾವೇ ಮಾಡ್ತಿದ್ವಿ. ನಮಗೂ ಇಂಟ್ರೆಸ್ಟ್ ಇತ್ತಲ್ಲ, ಎಲ್ಲ ಮಾಡ್ತಿದ್ವಿ. ಇವಾಗ ಸ್ವಲ್ಪ ಬಿಡುವಿಲ್ಲ ಕಾರಣ ಮಾಡ್ತಾ ಇಲ್ಲ. ಎಲ್ಲ ವೆರೈಟೀಸ್ ಹಾರಗಳು ಡಿಫ್ರೆಂಟ್ ಎಲ್ಲ ನಾವೇ ಮನೆಯಲ್ಲೇ ಮಾಡ್ತಿದ್ವಿ. ಅದು ಕಲ್ತ್ರೂ ಏನೂ ಇದಿಲ್ಲ. ಅಂದರೆ ಅದರಲ್ಲೇ ಬೇಕಾದ ಥರ ನಾನಾ ರೀತಿಯಾಗಿ ಎಲ್ಲ ಏಲಕ್ಕಿ ಹಾರ, ರುದ್ರಾಕ್ಷಿ ಹಾರ, ಸ್ಫಟಿಕ ಮತ್ತು ಕಟ್ಟಿಗೆ ಮಣಿ ಅಂತ ಬರ್ತಾವ, ಅದ್ರದ್ದು ಎಲ್ಲ ಥರದ್ದು ಮಾಡ್ಬೋದು. ಹೂವಿನ ಹಾರ ಆದರೆ ಭಾಳ ಹೋಗ್ಬಿಡುತ್ತೆ ಅವಾಗೇ. ಇದಾದರೆ ಸ್ಟೋರ್ ಮಾಡಿ ಇಟ್ರು ಮುಂದೆ ಯೂಸ್ ಆಗುತ್ತಾ, ಮನೆಗೂ ಒಂಥರ ಚೆನ್ನಾಗಿ ಕಾಣಬೇಕಂದ್ರೆ ಇಲ್ಲಿ ಲೋನ್ ತೊಗೊಂಡೆ ಕೆಲವೊಬ್ರು ಮಕ್ಕಳನ್ನ ಡಾಕ್ಟ್ರು ಓದಿಸಿದ್ದಾರೆ. ಅವ್ರಿಗೆಲ್ಲ ನೆನೆಸ್ತಾರೆ, ನೀವು ಲೋನ್ ಕೊಟ್ರಿ ನಮ್ಗೆ ಹೆಲ್ಪ್ ಆಯಿತು ಅಂತೇಳಿ.
ತರಬೇತಿ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ರೇವರು ಮಾತನಾಡಿದರು. ಸಮುದಾಯ, ಸಮಾಜ ಹಾಗೂ ದೇಶದ ಶ್ರೇಯಸ್ಸಿಗಾಗಿ ಸ್ವಯಂ ಪ್ರೇರಣೆಯಿಂದ ಕಾರ್ಯನಿರ್ವಹಿಸುವ ಸ್ವಯಂ ಸೇವಕಿಯರಿಗೆ ಉದ್ಯಮಶೀಲತೆಯ ಬಗ್ಗೆ ಅನುಭವಾತ್ಮಕ ಜ್ಞಾನವನ್ನು ನೀಡುವ ಮತ್ತು ಉದ್ಯಮಶೀಲತೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಪೂರೈಸುವ ಉದ್ದೇಶದಿಂದ ಸದರಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಮಹಿಳಾ ಸಂಚಾಲಿತ ಗೃಹ ಉದ್ಯಮದಲ್ಲಿ ಏರ್ಪಡಿಸಲಾಗಿರುವ ಸದರಿ ತರಬೇತಿ ಪ್ರಯೋಜನವನ್ನು ಸ್ವಯಂ ಸೇವಕಿಯರು ಗರಿಷ್ಠ ಮಟ್ಟದಲ್ಲಿ ಪಡೆಯಬೇಕು ಎಂದರು. ತರಬೇತಿಯನ್ನು ಆಯೋಜಿಸಲು ಸಹಕರಿಸಿದ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಕಾಲೇಜಿನ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದರು. ತರಬೇತಿಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿನಿಯರು ವಿವಿಧ ಮತ್ತು ವಿಭಿನ್ನ ವಿನ್ಯಾಸದ ಮುತ್ತಿನ ಹಾರ, ಕರಕುಶಲ ವಸ್ತುಗಳು, ಆಟಿಕೆಗಳು ಮತ್ತು ಫ್ಯಾನ್ಸಿ ಅಲಂಕಾರಿಕ ವಸ್ತುಗಳ ತಯಾರಿಕೆಯ ತರಬೇತಿಯೊಂದಿಗೆ ಸ್ವತಃ ಉತ್ಪಾದಿಸಿ ಕಲಿಕೆಯ ಸಂತೋಷವನ್ನು ಸಂಭ್ರಮಿಸಿದರು. ಮಹಿಳೆಯರಿಗೆ ಗುಡಿ ಕೈಗಾರಿಕೆಗಳ ಪ್ರಾಥಮಿಕವಾದಂತಹ ಏನ್ ಬೇಕು, ಜ್ಞಾನ ಬೇಕು, ಕೌಶಲ್ಯಗಳಲ್ಲಿ ತರಬೇತಿ ಬೇಕು. ಆ ಕಾರಣಕ್ಕಾಗಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಸ್ವಯಂ ಸೇವಕಿಯರನ್ನ ಇವತ್ತು ಇಲ್ಲಿಗೆ ಕರ್ಕೊಂಡ್ಬಂದು ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಆ ಒಂದು ಉದ್ಯಮದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡಿತಕ್ಕಂಥದ್ದು ಮತ್ತು ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಉತ್ಪನ್ನಗಳಿಗೆ ಬೇಕಾಗ್ತಕ್ಕಂಥ ಕಚ್ಚಾ ಪದಾರ್ಥಗಳು ಎಲ್ಲಿಂದ ಬರುತ್ತೆ, ಎಲ್ಲಿಂದ ತರಿಸ್ಕೊಳ್ಳಲಾಗುತ್ತೆ, ಖರ್ಚು ವೆಚ್ಚಗಳೇನು, ಅದರ ಸಾರಿಗೆ ವ್ಯವಸ್ಥೆ ಏನು, ಇಲ್ಲಿ ಆಡಳಿತ ಮಂಡಳಿಯ ಕಾರ್ಯಗಳೇನು, ಅದರಿಂದ ಆಗ್ತಕ್ಕಂಥ ಲಾಭಗಳೇನು, ಈಗ ಅವರು ಹೊಂದಿರತಕ್ಕಂಥ ಮಾರಾಟ ಜಾಲ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಕ್ಕಂಥ ವಿವಿಧ ಪ್ರಯೋಜನಗಳನ್ನು ಪಡೆಯುವ ಕಾರಣಕ್ಕಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇದರ ಒಂದು ಮುಖ್ಯ ರೂವಾರಿಗಳಾದಂಥ ಸನ್ಮಾನ್ಯ ಶ್ರೀಯುತ ಅವರಿಗೆ ನಾನು ನಮ್ಮ ಕಾಲೇಜಿನ ಪರವಾಗಿ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಂಡು ನಮಗೆ ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋದಕ್ಕೆ, ಹಾಜರಾಗೋದಕ್ಕೆ ಅಥವಾ ಇಲ್ಲಿ ತರಬೇತಿ ಪಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಬಹಳ ಅತ್ಯಂತ ಹೃದಯ ಶ್ರೀಮಂತಿಕೆಯ ಕಾರ್ಯ. ಯಾಕೆಂತಂದ್ರೆ ಬಿಡುವಿಲ್ಲದ ಕಾರ್ಯಗಳಲ್ಲಿ ನಮ್ಮ ಕೆಲಸನೇ ನಮಗದರಿ. ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಮದ್ಯ ಸಾಗಿಸುತ್ತಿದ್ದ ಮಾಹಿತಿ ಮೇರೆಗೆ ಪೊಲೀಸ್ ತಪಾಸಣೆ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ರಾಯಚೂರಿನಿಂದ ಕರ್ನೂಲ್ ಕಡೆಗೆ ಹೋಗುತ್ತಿದ್ದ ಅನುಮಾನಾಸ್ಪದ ವಾಹನವನ್ನು ತಡೆದು ನಿಲ್ಲಿಸಿ ವಾಹನವನ್ನು ಪರಿಶೀಲನೆ ಮಾಡಿ ನೋಡಲಾಗಿದೆ. ಅದರಲ್ಲಿ 388 ಲೀಟರ್ ವಿಸ್ಕಿ, 70 ಲೀಟರ್ ಬಿಯರ್ ಬಾಕ್ಸ್ಗಳಿದ್ದವು. ಇವುಗಳ ಒಟ್ಟು ಮದ್ಯದ ಬೆಲೆ 1,93,248 ರೂಪಾಯಿ ಆಗಿದೆ. ಮದ್ಯವನ್ನು ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಗಡಿ ಭಾಗವಾದ ಆಂಧ್ರಪ್ರದೇಶಕ್ಕೆ ಸಾಗಿಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ವಾಹನ ಮತ್ತು ಮದ್ಯವನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಪ್ರಯುಕ್ತ ಗಡಿ ರಾಜ್ಯವಾದ ಆಂಧ್ರಪ್ರದೇಶಕ್ಕೆ ಹೊಂದಿಕೊಂಡಿರುವ ಅಂತಾರಾಜ್ಯ ಕರ್ನೂಲು ಚೆಕ್ ಪೋಸ್ಟ್ನಲ್ಲಿ ನಿನ್ನೆ ಸಂಜೆ ಪೊಲೀಸರು ವಾಹನ ತಪಾಸಣೆ ಮಾಡಿದ್ದಾರೆ. ಈ ವೇಳೆ ಅಕ್ರಮ ಮದ್ಯ ಸಾಗಾಣಿಕೆ ಮಾಡುತ್ತಿದ್ದು ಮದ್ಯ ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಿಪಿಐ ನಿಂಗಪ್ಪ, ಎನ್ಆರ್ಪಿಎಸ್ಐ ಪ್ರಕಾಶ್, ಸಿಬ್ಬಂದಿಯರಾದ ಲಕ್ಷ್ಮಣ್ ಸಿಎಚ್, ಹನುಮಗೌಡ, ಚಾಂದ್ ಭಾಷಾ ಅವರ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ವಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶಿವಕುಮಾರ್ ಆರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಿ ಹರೀಶ್, ಡಿಎಸ್ಪಿ ಜಿ ಸತ್ಯನಾರಾಯಣರಾವ್ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣಕ್ಕೆ ಸಂಸದರು 2ನೇ ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಸಲಿ. ವಿ ಲಕ್ಷ್ಮೀ ರೆಡ್ಡಿ. ವಿವಿಧ ಬೇಡಿಕೆ ಈಡೇರಿಕೆಗೆ ರೈತ ಸಂಘದಿಂದ ಮನವಿ. ಎಸ್ಸಿ, ಎಸ್ಪಿ, ಟಿಎಸ್ಪಿ ಅನುದಾನವನ್ನು ಪೂರ್ಣ ಪ್ರಮಾಣದಲ್ಲಿ ಖರ್ಚು ಮಾಡಿ. ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ.
ಮಾರ್ಚ್ 1ರಿಂದ ಕೃಷ್ಣ ಸೇತುವೆ ಮೇಲೆ ವಾಹನ ಸಂಚಾರಕ್ಕೆ ಮುಕ್ತ. ರಾಜಾ ಅಮರೇಶ್ವರ್ ನಾಯಕ್. ಗಡಿಭಾಗದ ಭಾಷಾ ಸಾಮರಸ್ಯ ಕದಡುವ ಮಹಾರಾಷ್ಟ್ರ ಸರ್ಕಾರ ವಜಾಕ್ಕೆ ಒತ್ತಾಯ. ಉದ್ಯಮಶೀಲತೆಗೆ ಅನುಭವಾತ್ಮಕ ಜ್ಞಾನ ಮತ್ತು ಕೌಶಲಾಧಾರಿತ ತರಬೇತಿ ಅತ್ಯಗತ್ಯ. ಮಹಾಂತಯ್ಯ ಸ್ವಾಮಿ. ಮತ್ತು ಅಕ್ರಮ ಮದ್ಯ ಸಾಗಾಣಿಕೆ 1,93,248 ರೂಪಾಯಿ ಮೌಲ್ಯದ ಮದ್ಯ ವಶ. Visit TTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur.